ಸಾಂಸ್ಕೃತಿಕ ನಗರಿ ಮೈಸೂರಿನಿಂದ ಅಯೋಧ್ಯೆಗೆ ಇವತ್ತು 1,000 ಜನ ರೈಲಿನಲ್ಲಿ ಪ್ರಯಾಣವನ್ನು ಬೆಳೆಸ್ತಾ ಇದ್ದಾರೆ. ಗಣಪತಿ ಸಚ್ಚಿದಾನಂದ ಆಶ್ರಮದಿಂದ ಉಚಿತವಾಗಿ 1,000 ಜನರನ್ನ ಅಯೋಧ್ಯೆ ರಾಮಲಲ್ಲನ ತೋರಿಸಲಿಕ್ಕೆ ಕರ್ಕೊಂಡು ಹೋಗಲಾಗ್ತಾ ಇದೆ. ನಾನೀಗ ಅದೇ ಒಂದು ರೈಲಿನಲ್ಲಿದ್ದೇನೆ. ನೀವು ನೋಡ್ತಾ ಇರ್ಬೋದು, ವಿಶೇಷವಾಗಿ ಈ ಒಂದು ಬೋಗಿಯನ್ನು ಸಿದ್ಧಪಡಿಸಲಾಗಿದೆ. ವಿಶೇಷ ಅಂತ ಹೇಳಿದ್ರೆ ಗಣಪತಿ ಸಚ್ಚಿದಾನಂದ ಶ್ರೀಗಳು ಸಹ ಇದೇ ಒಂದು ಟ್ರೈನ್ನಲ್ಲಿ ಪ್ರಯಾಣವನ್ನು ಬೆಳೆಸ್ತಾ ಇದ್ದಾರೆ. ಅವರಿಗಾಗಿ ಒಂದು ವಿಶೇಷವಾದಂತಹ ಒಂದು ಬೋಗಿಯನ್ನು ಸಿದ್ಧಪಡಿಸಲಾಗಿದೆ. ಅವರು ರಾತ್ರಿ ವೇಳೆಯಲ್ಲಿ ಮಲಗಲಿಕ್ಕೂ ಸಹ ಆ ಬೋಗಿಯ ಒಳಭಾಗದಲ್ಲೇ ಎಲ್ಲ ವ್ಯವಸ್ಥೆಯನ್ನು ಮಾಡಲಾಗಿದೆ. ಈಗಾಗಲೇ ಗಣಪತಿ ಸಚ್ಚಿದಾನಂದ ಶ್ರೀಗಳು ಸ್ಪಷ್ಟಪಡಿಸಿದ್ದಾರೆ, 3 ದಿನಗಳ ಕಾಲ ಪ್ರಯಾಣ ಇದೇ ಮೊದಲ ಬಾರಿಗೆ ನಾನು ರೈಲಿನಲ್ಲಿ ಮಾಡ್ತಾ ಇರೋದು ಅಂತ. ಹೀಗಾಗಿಯೇ ವಿಶೇಷವಾದಂತಹ ಎಲ್ಲ ಅನುಕೂಲಗಳನ್ನು ಆ ಬೋಗಿಯಲ್ಲಿ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಒಂದು ಕಡೆ ಮೈಸೂರು ಅರಮನೆಯ ಒಂದು ಭಾವಚಿತ್ರವನ್ನು ಅಲ್ಲಿ ಹಾಕಲಾಗಿದೆ. ಅದರ ಜೊತೆಗೆ ಕಾರ್ಯಸಿದ್ಧಿ ಆಂಜನೇಯ ಸ್ವಾಮಿ ಅಂದರೆ ಅಲ್ಲಿರುವಂತಹ ಅಂದರೆ ಗಣಪತಿ ಸಚ್ಚಿದಾನಂದ ಆಶ್ರಮದಲ್ಲಿರುವಂತಹ ಕಾರ್ಯಸಿದ್ಧಿ ಆಂಜನೇಯನ ಒಂದು ಭಾವಚಿತ್ರ ಅಲ್ಲಿದೆ. ಅದರ ಜೊತೆಗೆ AC ಸಹ ಇಲ್ಲಿ ಅಳವಡಿಸಲಾಗಿದೆ. ವಿಶೇಷವಾದಂತಹ ಎಲ್ಲ ಸಿದ್ಧತೆಗಳನ್ನು ಸಹ ಮಾಡಿಕೊಳ್ಳಲಾಗಿದೆ. ಇದರ ಜೊತೆಗೆ ನೀವು ನೋಡೋದಾದರೆ ಅಂದರೆ ಗಣಪತಿ ಶ್ರೀಗಳು ಈಗಾಗಲೇ ರೈಲಿನ ಒಳಭಾಗದಲ್ಲಿ ಬಂದಿದ್ದಾರೆ. ಅವರು ಕುಳಿತುಕೊಳ್ಳಿಕ್ಕೂ ಸಹ ವ್ಯವಸ್ಥೆಯನ್ನು ಮಾಡಲಾಗಿದೆ. ಅಂದರೆ ಅವರು ಸಹ 3 ದಿನಗಳ ಕಾಲ ಅಂದರೆ ಇದೇ ಮೊದಲ ಬಾರಿಗೆ ಅವರು ಒಂದು ಪ್ರಯಾಣವನ್ನು ಬೆಳೆಸ್ತಾ ಇದ್ದಾರೆ. ಅಂದರೆ ಹಿಂದೆ 1 ರಾತ್ರಿಯ ಪ್ರಯಾಣವನ್ನು ಮಾಡಿದರು, ಆದರೆ ಇದೇ ಮೊದಲ ಬಾರಿಗೆ 3 ರಾತ್ರಿಗಳ ಕಾಲ ಪ್ರಯಾಣವನ್ನು ಮಾಡಿ ಅಯೋಧ್ಯೆಗೆ ತಲುಪುವಂಥ ಕೆಲಸವನ್ನು ಮಾಡಿದ್ದಾರೆ. ಹೀಗಾಗಿ ಆ ಬೋಗಿಯನ್ನು ವಿಶೇಷವಾಗಿ ಸಿದ್ಧಪಡಿಸಲಾಗಿದೆ. ಈಗಾಗಲೇ ನೋಡ್ತಾ ಇರ್ಬೋದು, ಹಿಂಭಾಗದಲ್ಲಿ ಸಾಂಸ್ಕೃತಿಕ ನಗರಿ ಮೈಸೂರಿನ ಸಂಸ್ಕೃತಿಯನ್ನು ಬಿಂಬಿಸುವಂತಹ ಮೈಸೂರು ಅರಮನೆಯ ಭಾವಚಿತ್ರವನ್ನು ಹಾಕಲಾಗಿದೆ. ಅದೇ ರೀತಿಯಾಗಿ ದತ್ತನ ಒಂದು ಭಾವಚಿತ್ರ ಇರ್ಬೋದು, ಎಲ್ಲ ಭಾವಚಿತ್ರಗಳೊಂದಿಗೆ ಒಂದು ಸುಸಜ್ಜಿತವಾದಂತಹ ಬೋಗಿಯನ್ನು ಸಿದ್ಧಪಡಿಸಲಾಗಿದೆ. ಪ್ರಯಾಣದಲ್ಲಿ ಯಾವುದೇ ರೀತಿಯಾದ ಅನಾನುಕೂಲ ಆಗಬಾರ್ದು ಅಂತೇಳಿ, ಯಾಕಂದರೆ 1,000 ಜನ ಭಕ್ತರು ಮೈಸೂರಿನಿಂದ ಅಯೋಧ್ಯೆಗೆ ಪ್ರಯಾಣವನ್ನು ಬೆಳೆಸ್ತಾ ಇದ್ದಾರೆ ರಾಮಲಲ್ಲನ ದರ್ಶನವನ್ನು ಪಡೆದುಕೊಳ್ಳಲಿಕ್ಕೆ. ಇದೀಗ ಗಣಪತಿ ಸಚ್ಚಿದಾನಂದ ಶ್ರೀಗಳು ನಮ್ಮ ಜೊತೆಗಿದ್ದಾರೆ. ಮೊದಲ ಬಾರಿಗೆ 3 ದಿನ ಪ್ರಯಾಣವನ್ನು ಅಯೋಧ್ಯೆಗೆ ಬೆಳೆಸ್ತಾ ಇದ್ದೀರಾ. 1000 ಜನರನ್ನು ಉಚಿತವಾಗಿ ಕರ್ಕೊಂಡು ಹೋಗ್ತಾ ಇರುವಂಥದ್ದು ಅದೊಂದು ನಮ್ಮ ಸೌಭಾಗ್ಯ ಮತ್ತು ರಾಮನ ಒಂದು ಕೃಪೆ ಮತ್ತು ರಾಮಲಲ್ಲನ ಒಂದು ಕೃಪೆ. ನಾವು ಪ್ರತಿಷ್ಠೆ ಸಂದರ್ಭದಲ್ಲೂ ಕೂಡ 40 ದಿನದಲ್ಲೂ ಕೂಡ ಹೋಗಿದ್ವಿ ಅಲ್ಲಿಗೆ. ಅಲ್ಲಿ ಆ ಕಾರ್ಯಕ್ರಮವನ್ನೆಲ್ಲ ವೀಕ್ಷಿಸ್ಕೊಂಡು ಬಂದ್ವಿ. ಅದೇ ಸಂದರ್ಭದಲ್ಲಿ ನಮಗೆ ಒಂದು ಸಣ್ಣ ಜಾಗವನ್ನು ಕೂಡ ಕೊಟ್ಟಿದ್ದಾರೆ. ಆ ಜಾಗದಲ್ಲಿ ಈ ಒಂದು ದತ್ತಪೀಠದ ಶಾಖೆಯನ್ನು ಕೂಡ ಪ್ರಾರಂಭ ಮಾಡಿದ್ದೀವಿ. ಅಲ್ಲಿ ರಾಮತಾರಕ ಹೋಮವನ್ನು ಮಾಡ್ತಾ ಇದ್ದೀವಿ, ಅಂದರೆ ರಾಮತಾರಕ ಜಪವನ್ನು ಕೂಡ ಮಾಡ್ತಾ ಇದ್ದೀವಿ. ಸಾವಿರಾರು ಭಕ್ತರನ್ನು ಇಲ್ಲಿಂದ ನಾವು ಕರ್ನಾಟಕದಿಂದ ಮೈಸೂರಿನಿಂದ ಕರ್ಕೊಂಡು ಹೋಗ್ತಾ ಇದ್ದೀವಿ. ಮತ್ತು ಹೈದರಾಬಾದಲ್ಲೂ ಕೂಡ ಸುಮಾರು ಜನ, ಭಾಗ್ಯನಗರದಲ್ಲಿ ಸುಮಾರು ಜನ ಹತ್ತುತ್ತಾ ಇದ್ದಾರೆ. ಎಲ್ಲ ರಾಮನ ಕೃಪೆ. ನನ್ನ ಜೀವನದಲ್ಲಿ 3 ದಿನ ಒಟ್ಟಿಗೆ ಪ್ರಯಾಣ ಮಾಡಿದ್ದು ಮೊದಲನೇ ಸತಿ ನಾನು ರೈಲ್ವೆನಲ್ಲಿ. ಸಾಮಾನ್ಯವಾಗಿ ಎಲ್ರಿಗೂ ಸಹ ಜೀವನದಲ್ಲಿ ಒಮ್ಮೆ ಬಾರದು ಆ ರಾಮಲಲ್ಲನ ವಿಗ್ರಹವನ್ನು ಕಣ್ ತುಂಬಿಕೊಳ್ಬೇಕು ಅಂತ ಆಸೆ ಇರುತ್ತೆ. ಆರ್ಥಿಕ ಪರಿಸ್ಥಿತಿ ಬೇರೆ ಬೇರೆ ಪರಿಸ್ಥಿತಿಯಿಂದ ಹೋಗ್ಲಿಕ್ಕೆ ಆಗೋದಿಲ್ಲ. ಈಗ ಆಶ್ರಮದಿಂದ ಉಚಿತವಾಗಿ ಕರ್ಕೊಂಡು ಹೋಗ್ತಾ ಇದ್ದೀರಾ, ಅದು ವಿಶೇಷ. ಯಾಕಂದರೆ ರಾಮನ ಹತ್ರ ಹೋಗ್ತಕ್ಕಂಥವ್ರು ಬಹಳ ಕಷ್ಟ ಮತ್ತು ಸಂದರ್ಭವೂ ಚೆನ್ನಾಗಿರಲ್ಲ. ಇವಾಗ ಉಚಿತವಾಗಿ 1,000 ಜನರನ್ನು ಕರ್ಕೊಂಡು ಹೋಗ್ತಾ ಇರೋದು ನಮ್ಮ ಒಂದು ಸೌಭಾಗ್ಯ ಮತ್ತು ಭಕ್ತರ ಸೌಭಾಗ್ಯ. ಆರಿಸಿ ರಾಮನ ಭಕ್ತರನ್ನು ಆರಿಸಿ ಒಂದು ಕಡೆ ಕರ್ಕೊಂಡು ಹೋಗ್ತಾ ಇದ್ದೀವಿ ನಾವು. ನಿಮ್ಮ ಪ್ರಯಾಣ ಮತ್ತು ಬರುವಂಥ ಭಕ್ತರ ಪ್ರಯಾಣ ಸುಖಕರವಾಗಿರಲಿ ಅಂತ TV9 ಸಹ ಹಾರೈಸುತ್ತೆ. ತುಂಬ ಸಂತೋಷ. TV9ಗೆ ನೀವು ಶುಭಾಶಯ ಹೇಳಿದ್ದೀರಿ, ತುಂಬ ಸಂತೋಷ. ನಿಮ್ಮ ಪರವಾಗಿ ಕೂಡ ರಾಮನ ಹತ್ರ ನಾನು ಪ್ರಾರ್ಥನೆ ಮಾಡ್ತೀನಿ. ಜೈ ಗುರುದತ್ತ, ಜೈ ಶ್ರೀರಾಮ್, ಜೈ ಶ್ರೀರಾಮ್. ಲೋಕ ಕಲ್ಯಾಣಕ್ಕೋಸ್ಕರವಾಗಿ ಎಲ್ಲರೂ ಶಾಂತಿಯಾಗಿರಬೇಕು ಮತ್ತು ಪ್ರಜೆಗಳು ಶಾಂತಿಯಾಗಿರಬೇಕು. ಪ್ರಜೆಗಳಿಗಿಂದ ಆರಿಸಿದ ಪ್ರಜಾನಿಧಿಗಳು ಕೂಡ, ಪ್ರತಿನಿಧಿಗಳು ಕೂಡ ಅವರು ಸಮಾಧಾನಕರವಾಗಿರಬೇಕು, ಪ್ರಪಂಚ ಚೆನ್ನಾಗಿರಬೇಕು ಅಂತ ಶಾಂತಿಯಾಗಿರಬೇಕು. ಯುದ್ಧಗಳು ಏನು ಇಲ್ಲದೇ ಇರುವ ಹಾಗೆ ಪರಮಾತ್ಮನನ್ನು ಬೇಡ್ತಾ ಇದ್ದೇನೆ. ಇದು ಗಣಪತಿ ಸಚ್ಚಿದಾನಂದ ಶ್ರೀಗಳ ಪ್ರಾರ್ಥನೆ. ರಾಮತಾರಕ ಜಪ ಆಗ್ತದೆ. ಈ ಮೂಲಕವಾಗಿ ಜಗತ್ತಿನಲ್ಲಿ ಶಾಂತಿ ನೆಲೆಸಲಿ, ರಾಮರಾಜ್ಯದ ಕನಸು ನನಸಾಗಲಿ ಅನ್ನೋ ಒಂದು ಪ್ರಾರ್ಥನೆಯೊಂದಿಗೆ ಅಯೋಧ್ಯೆಯಲ್ಲಿ ಪೂಜೆಯನ್ನು ಸಲ್ಲಿಸಲಾಗ್ತದೆ ಅನ್ನೋ ಒಂದು ಮಾತನ್ನು ಹೇಳಿದ್ದಾರೆ. ಕ್ಯಾಮ್ರಾ ಪರ್ಸನ್ ಪ್ರಮೋದ್ ಜೊತೆ ರಾಮ್, TV9 ಮೈಸೂರು.